ಅಪಘಾತದಿಂದ ಮೆದುಳು ನಿಷ್ಕ್ರಿಯಗೊಂಡಿದ್ದ 13 ವರ್ಷದ ಬಾಲಕಿಯ ಅಂಗಾಂಗವನ್ನ ಪೋಷಕರು ದಾನ ಮಾಡಿದ್ದು, ಪೋಷಕರಿಗೆ ಹಿಮ್ಸ್ ನಿರ್ದೇಶಕ ಡಾಕ್ಟರ್ ರಾಜಣ್ಣ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ನಗರದ ಹಿಮ್ಸ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಿಪಟೂರು ತಾಲೂಕಿನ ಹಳೆಪಾಳ್ಯ ಗ್ರಾಮದ ವಸಂತ್ ಕುಮಾರ್ ದಂಪತಿಯ ಪುತ್ರಿ ಚಂದನಾ ಜೂನ್ 23ರಂದು ಸೈಕಲ್ನಲ್ಲಿ ಶಾಲೆಗೆ ತೆರಳುತ್ತಿದ್ದ ವೇಳೆ ಅಪಘಾತಕ್ಕೀಡಾಗಿ ತೀವ್ರ ಗಾಯಗೊಂಡಿದ್ರು. ಚಿಕಿತ್ಸೆಗೆ ತಿಪಟೂರಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಹೆಚ್ಚಿನ ಚಿಕಿತ್ಸೆಗೆ ಹಾಸನದ ಖಾಸಗಿ ಆಸ್ಪತ್ರೆಗೆ ಜೂನ್ 27ರಂದು ಕರೆತರಲಾಗಿತ್ತು. ಅಪಘಾತದಿಂದ ಗಾಯಗೊಂಡಿದ್ದ ಬಾಲಕಿ ಮೆದುಳು ನಿಷ್ಕ್ರಿಯಗೊಂಡಿತ್ತು ಎಂದು ತಿಳಿಸಿದರು. ನಿಷ್ಕ್ರಿಯಗೊಂಡಿದ್ದ ಬಾಲಕಿಯ ಪೋಷಕರಿಗೆ ಅಂಗಾಂಗ ದಾನದ ಬಗ್ಗೆ ಮಾಹಿತಿ ನೀಡಿ ಒಪ್ಪಿಗೆ ಪಡೆದು ಹಿಮ್ಸ್ ಸಿಬ್ಬಂದಿ ಕೂಡಲೇ ಬಾಲಕಿಯ ಮೃತದೇಹವನ್ನ ಹಿಮ್ಸ್ಗೆ ರವಾನಿಸಿ ಅಂಗಾಂಗ ಸೋಟೋ ಕಾಯ್ದೆಯಡಿ ಶಸ್ತ್ರಚಿಕಿತ್ಸೆಗೆ ಸಿದ್ಧಪಡಿಸಿಕೊಳ್ಳಲಾಯಿತು. ಹಿಮ್ಸ್ ಸರ್ಜನ್ ತಂಡದೊಂದಿಗೆ ಅಂಗಾಂಗ ಶಸ್ತ್ರಚಿಕಿತ್ಸೆಗೆ ಬೆಂಗಳೂರಿನ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಡಾಕ್ಟರ್ ರಾಜೇಗೌಡ ಎಂಬುವರನ್ನ ಕರೆಸಿ ಕೂಡಲೇ ಜೂನ್ 29ರ ಬೆಳಗ್ಗೆ 3:30ರಿಂದ 6:30ರವರೆಗೆ ಸತತ 3 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಯಶಸ್ವಿಗೊಳಿಸಲಾಯಿತು. ಮೆದುಳು ಮಾನವನ ಅಂಗಾಂಗಗಳಿಗೆ ಮಾಸ್ಟರ್ ಆಗಿದ್ದು, ಮೃತ ಬಾಲಕಿಯಿಂದ ಹೃದಯ, ಲಿವರ್, ಕಣ್ಣು, ಕಿಡ್ನಿ ಸೇರಿದಂತೆ 5 ಅಂಗಾಂಗಗಳನ್ನು ಪಡೆದು ತಕ್ಷಣ ಸರ್ಕಾರ ನಿಗದಿಪಡಿಸಿದ್ದ ಮೈಸೂರಿನ ಕಂಪನಿಗಳಿಗೆ ರವಾನೆ ಮಾಡಿದ್ದು, ಅಗತ್ಯವಿದ್ದ ರೋಗಿಗಳಿಗೆ ಅಂಗಾಂಗವನ್ನ ಕಸಿ ಮಾಡಲಾಗಿದೆ ಎಂದು ತಿಳಿಸಿದರು. ಬಾಲಕಿಯ ಅಂಗಾಂಗ ದಾನದಿಂದ ಬೇರೆಯವರ ಬಾಳಲ್ಲಿ ಬೆಳಕಾಗಿದ್ದು, ಬಾಲಕಿಯ ಪೋಷಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ಹಿಮ್ಸ್ ತಂಡ ಧನ್ಯವಾದ ತಿಳಿಸಿದ್ದಾರೆ. ಅಂಗಾಂಗ ದಾನ ಶಸ್ತ್ರಚಿಕಿತ್ಸೆಗೆ ಕೆಲ ಆಸ್ಪತ್ರೆಗಳಿಗೆ ಮಾತ್ರ ಸರ್ಕಾರ ಮಾನ್ಯತೆ ನೀಡಿದೆ. ಅದರಲ್ಲಿ ಹಾಸನದ ಹಿಮ್ಸ್ ಸಂಸ್ಥೆಗೆ ಮಾನ್ಯತೆ ಸಿಕ್ಕಿದೆ. ಈ ಹಿಂದೆ 2 ಬಾರಿ ಅಂಗಾಂಗ ದಾನ ಶಸ್ತ್ರಚಿಕಿತ್ಸೆ ಮಾಡಲು ಪ್ರಯತ್ನಿಸಿದ್ದೆವು, ಆದರೆ ಕಾರಣಾಂತರದಿಂದ ಸಫಲವಾಗಿರಲಿಲ್ಲ. ಈ ಬಾರಿ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಅಂಗಾಂಗಗಳನ್ನು ರವಾನೆ ಮಾಡಲಾಗಿದೆ ಎಂದರು. ಅಲ್ಲದೆ ಇಡೀ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂಗಾಂಗ ಯಶಸ್ವಿ ಚಿಕಿತ್ಸೆ ಮಾಡಿರುವುದು ನಗರದ ಹಿಮ್ಸ್ ಆಸ್ಪತ್ರೆಗೆ ಸಲ್ಲುತ್ತದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಅಂಗಾಂಗ ದಾನಕ್ಕೆ ಮುಂದಾಗಿ ಓರ್ವನ ಅಂಗಾಂಗ ದಾನದಿಂದ 8 ಮಂದಿಗೆ ಅಂಗಾಂಗ ಕಸಿ ಮಾಡುವ ಮೂಲಕ ಜೀವ ಉಳಿಸಬಹುದಾಗಿದ್ದು, ಹೆಚ್ಚಿನ ಪ್ರಮಾಣದಲ್ಲಿ ಸಾರ್ವಜನಿಕರು ಸ್ಪಂದಿಸಿ ಅಂಗಾಂಗ ದಾನಕ್ಕೆ ಮುಂದಾಗುವಂತೆ ಮನವಿ ಮಾಡಿದರು. ಇದೇ ವೇಳೆ ಡಾಕ್ಟರ್ ಹನುಮಂತಪ್ಪ, ಡಾಕ್ಟರ್ ರಾಮನಾಥ್, ಡಾಕ್ಟರ್ ರಾಘವೇಂದ್ರ ಪ್ರಸಾದ್, ಡಾಕ್ಟರ್ ಅನುಪಮಾ, ಡಾಕ್ಟರ್ ವಿಶ್ವನಾಥ್, ಡಾಕ್ಟರ್ ಹಾಲೇಶ್ ಇತರರು ಹಾಜರಿದ್ದರು. ಚಂದನಾ ಒಂದು ಬಾಲಕಿ, ಹೈಸ್ಕೂಲ್ ಓದ್ತಾರ ಬಾಲಕಿ. ಮಗು ಸ್ಕೂಲಿಗೆ ಹೋಗುವಾಗ ಬೈಸಿಕಲ್ನಲ್ಲಿ ಆಕ್ಸಿಡೆಂಟ್ ಆಗಿದೆ. ಅದು 23ನೇ ತಾರೀಕು ತಿಪಟೂರಿನಲ್ಲೇ ಆಗಿರೋದು. ಅದನ್ನು ಒಂದು ಖಾಸಗಿ ಆಸ್ಪತ್ರೆಗೆ ಅಲ್ಲೇ ಕರ್ಕೊಂಡು ಹೋಗಿದ್ದಾರೆ. ಮೊದಲು ಸರ್ಕಾರಿ ಆಸ್ಪತ್ರೆ ತಿಪಟೂರಿಗೆ ಕರ್ಕೊಂಡು ಹೋಗಿದ್ದಾರೆ. ನಂತರ ತಿಪಟೂರಿನಲ್ಲೇ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಂದ ನಮ್ಮ ಹಾಸನಲ್ಲಿ ಒಂದು ಖಾಸಗಿ ಆಸ್ಪತ್ರೆಗೆ ಬಂದು ಅಲ್ಲಿ ಎಲ್ಲ ಸ್ಕ್ಯಾನ್ಗಳನ್ನೆಲ್ಲ ಮಾಡಿಸಿ ಅವ್ರಿಗೆ ಆಪ್ರೇಷನ್ನು ಮಾಡಿದ್ದಾರೆ. ಆಪ್ರೇಷನ್ ಮಾಡಿದ್ರೂ ಯಶಸ್ವಿಯಾಗಿಲ್ಲ. ಬ್ರೈನ್ ಸ್ಟೆಮ್ ಅಂತೀವಿ, ಆ ಬ್ರೈನ್ ಸ್ಟೆಮ್ಮು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ, ಕೆಲಸ ಮಾಡ್ತಿರಲಿಲ್ಲ. ಹಂಗಾಗಿ ಅವರು ಬಾಡಿ ಮಾತ್ರ, ಬೇರೆ ಅಂಗಾಂಗಗಳು, ಹೃದಯ, ಲಂಗ್ಸು, ಶ್ವಾಸಕೋಶಗಳು, ಕಿಡ್ನಿ, ಕರಳು, ಬೇರೆ ಎಲ್ಲ ಕೆಲಸ ಮಾಡ್ತಾ ಇರುತ್ತೆ. ಆದರೆ ಯಾವುದು ಕಂಟ್ರೋಲ್ ಇರಲ್ಲ, ಅವರಿಗೆ ಜ್ಞಾನ ಇರಲ್ಲ, ಕಂಟ್ರೋಲ್ ಇರಲ್ಲ. ಕಂಟ್ರೋಲ್ ಮಾಡೋಕ್ಕೆ ಬ್ರೈನೇ ಮಾಸ್ಟರು. ಸೊ ಹಾಗಾಗಿ ಅವರು ಒಂದು ಉತ್ತಮ ಉದಾಹರಣೆ ಆಗಿದ್ದರು ಅಂಗಾಂಗಗಳ ದಾನ ಮಾಡಲಿಕ್ಕೆ. ಅದನ್ನು ಅವರ ಪೇರೆಂಟ್ಸು ಒಪ್ಪಿಗೆ ಕೊಟ್ಟು ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಸಹಕರಿಸಿ, ಸೋಟೋ ಅಂತ ಹೇಳ್ತೀವಿ, ಸ್ಟೇಟ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಫರ್ ಆರ್ಗನೈಸೇಷನ್, ಮೊದಲು ಅದಕ್ಕೆ ಜೀವ ಸಾರ್ಥಕತೆ ಅಂತ ಹೆಸರಿತ್ತು. ಇದನ್ನು ಲೀಗಲೈಸ್ ಮಾಡಿದ್ದಾರೆ. ಮೊದಲೆಲ್ಲ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಗೆ ಸ್ವಲ್ಪ ತೊಂದರೆಗಳಿತ್ತು, ಕಾನೂನು ತೊಡಕುಗಳಿತ್ತು. ಅದನ್ನೆಲ್ಲ ಸರ್ಕಾರ ಕ್ಲಿಯರ್ ಮಾಡಿ ಸೋಟೋವನ್ನು ಆರ್ಗನೈಸೇಷನ್ ಮಾಡಿ ಅದು ಎಲ್ಲ ಒಂದು ವ್ಯವಸ್ಥಿತವಾಗಿ ಗೈಡ್ಲೈನ್ಸ್ ಮೂಲಕನೇ ಆಗ್ತಾಯಿದೆ. ಈ ದಿನ ನಮ್ಮ ಸಂಸ್ಥೆಯಲ್ಲಿ ಬೆಳಿಗ್ಗೆ 4:30ರಿಂದ 6:30 ತನಕ ಒಂದು ವಿಶಿಷ್ಟವಾದ, ಅಪೂರ್ವವಾದ ಮತ್ತು ಮೊಟ್ಟ ಮೊದಲ ಬಾರಿಗೆ ನಮ್ಮ ಜಿಲ್ಲೆ ಮತ್ತು ನಮ್ಮ ಸಂಸ್ಥೆಯಲ್ಲಿ ಒಂದು ಶಸ್ತ್ರಚಿಕಿತ್ಸೆಯನ್ನು ನಡೆಸಿ ಬಹು ಅಂಗಾಂಗಗಳನ್ನು ಒಂದು ಬಾಲಕಿ ಮೆದುಳು ನಿಷ್ಕ್ರಿಯಗೊಂಡು, ಅಪಘಾತವಾದ್ದರಿಂದ ಮೆದುಳು ನಿಷ್ಕ್ರಿಯಗೊಂಡು ಬೇರೆ ಅಂಗಾಂಗಗಳು ಕೆಲಸ ಮಾಡುತ್ತಿದ್ದು, ಅಂಥ ಬಾಲಕಿ ಅವರ ತಂದೆ ತಾಯಿಯವರಿಗೆ ನಾವು ಮನವರಿಕೆ ಮಾಡಿಕೊಟ್ಟು ಅಂಗಾಂಗಗಳ ಉಪಯೋಗದ ಬಗ್ಗೆ ಮಾಹಿತಿ ತಿಳಿಸಿ ಒಪ್ಪಿಗೆ ಪಡೆದು ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಆ ಅಂಗಾಂಗಗಳನ್ನು ಶಸ್ತ್ರಚಿಕಿತ್ಸೆಯನ್ನು ಮಾಡಲು ಬೆಂಗಳೂರಿನಿಂದ ಕೆಲವು ಟ್ರಾನ್ಸ್ಪ್ಲಾಂಟ್ ಸರ್ಜನ್ಸು ಬಂದಿದ್ದರು.
ಬಂದು ಅಂಗಾಂಗಗಳನ್ನೆಲ್ಲ ಆಪರೇಷನ್ ಶಸ್ತ್ರಚಿಕಿತ್ಸೆಯ ಮೂಲಕ ಪಡೆದಿದ್ದಾರೆ. ಅದಪ್ಪ ಆ ರೀತಿ ಪಡೆದ ಅಂಗಾಂಗಗಳನ್ನು ನಾವು ಸರ್ಕಾರ ನಿಗದಿಪಡಿಸಿದ ರೆಕಗ್ನೈಸ್ಡ್ ಸಂಸ್ಥೆಗಳಿಗೆ ಕಳುಹಿಸಿಕೊಟ್ಟಿದ್ದೇವೆ. ಕಿಡ್ನಿಯನ್ನು 2 ಕಿಡ್ನಿಗಳು ಮತ್ತು 1 ಲಿವರನ್ನು ಕಳಿಸಿದ್ದೇವೆ ಮತ್ತು ಕಣ್ಣಿನ ಡೊನೇಷನ್ನು ಸಹ ಮಾಡಿದ್ದಾರೆ. ಇದು ಇಂಥ ಕಷ್ಟ ಕಾಲದಲ್ಲಿ ಬಾಲಕಿ ಚಂದನ ಅವರ ತಂದೆ ತಾಯಿಗಳು ದೃಢ ನಿರ್ಧಾರ, ಅಂಥ ನೋವಿನಲ್ಲೂ ತುಂಬ ದೃಢ ನಿರ್ಧಾರ ತೆಗೆದುಕೊಂಡು ಅವರ ಮಗುವಿನ ಅಂಗಾಂಗಗಳು ಬೇರೆಯವರ ಜೀವನಕ್ಕೆ ಬೆಳಕಾಗಲಿ ಅಂತ ಅವರು ತಗೊಂಡಿದ್ದು ತುಂಬ ಶ್ಲಾಘನೀಯ. ಆ ಸಂಸ್ಥೆಯ ಕೆಲಸದಲ್ಲಿ ಅವರ ಕೆಲಸದಲ್ಲಿ ನಮ್ಮ ಸಂಸ್ಥೆಯು ಭಾಗಿಯಾಗಿ ಎಲ್ಲವೂ ಪೂರ್ವ ನಿಯೋಜಿಸಿದಂತೆ ನಾವು ಅಂಗಾಂಗಗಳನ್ನು ಕಳುಹಿಸಿಕೊಟ್ಟಿದ್ದೇವೆ. ಈ ರೀತಿ ಆ ಬಾಲಕಿಯ ಅಂಗಾಂಗಗಳು ಬೇರೆಯವರ ಬೆಳಕಿನಲ್ಲಿ, ಬೇರೆಯವರ ಜೀವನದಲ್ಲಿ, ಅವರ ಮನೆಯಲ್ಲಿ ಒಂದು ಉತ್ತಮವಾಗಿ ಕೆಲಸ ನಿರ್ವಹಿಸಲು ಸಹಾಯ ಆಗುತ್ತೆ. ಅವರಿಗೆ ಯಾವುದೇ ಥರದ ತೊಂದರೆಗಳು ಆಗಲ್ಲ. ಅಂದರೆ ಈಗ ಯಾರು ಅಂಗಾಂಗಗಳನ್ನ ಪಡೆದುಕೊಂಡಿದ್ದಾರೆ ಅವರು ತುಂಬ ದಿವಸದಿಂದ ಕಿಡ್ನಿ ಫೇಲ್ಯೂರ್ ಇರ್ತಾರೆ. ಅವರಿಗೆ ಆರ್ಥಿಕ ಹೊರೆ ಆಗುತ್ತೆ, ಮನೆಯಲ್ಲಿ ಆರ್ಥಿಕ ಹೊರೆ ಆಗ್ತಾ ಇರುತ್ತೆ. ಅಂಥ ಆರ್ಥಿಕ ಹೊರೆಯನ್ನು ತಪ್ಪಿಸಲು ಈ ಥರದ ಅಂಗಾಂಗಗಳ ಅವಶ್ಯಕತೆ ಇದೆ. ಯಾರಿಗೆ ಬ್ರೈನ್ ಡೆತ್ ಆಗಿರುತ್ತೆ ಅಂಥವರು ಬೇರೆ ಅಂಗಾಂಗಗಳು, ಲಿವರು, ಕಿಡ್ನಿ ಅಥವಾ ಪ್ಯಾಂಕ್ರಿಯಾಸ್, ಹಾರ್ಟು ಅದೆಲ್ಲದನ್ನು ಕೊಡ್ಬೋದು. ಇದು ಸರ್ಕಾರ ನಿಗದಿ ಮಾಡಿರೋದು ಲೈಸೆನ್ಸ್ಡ್ ಪ್ರೋಗ್ರಾಮ್. ನಮ್ಮ ಹಾಸ್ಪಿಟ್ಲಿಗೂ 2 ವರ್ಷದಿಂದಲೇ ಲೈಸೆನ್ಸ್ ಸಿಕ್ಕಿತ್ತು. ನಾವು ಇದಕ್ಕಿಂತ ಮುಂಚೆ ಸತತವಾಗಿ 2-3 ಬಾರಿ ಪ್ರಯತ್ನ ಪಟ್ಟಿದ್ವಿ. ಕಾರಣಾಂತರಗಳಿಂದ ನಮಗೆ ಈ ರೀತಿ ಚಿಕಿತ್ಸೆಯನ್ನು ನಡೆಸಲು ಆಗಿರಲಿಲ್ಲ. ಸೊ ಈ ದಿನ ಅದನ್ನು ನಾವು ಯಶಸ್ವಿಯಾಗಿ ನಡೆಸಿಕೊಟ್ಟು ಆ ಅಂಗಾಂಗಗಳು ಮೈಸೂರಿನಲ್ಲಿರುವ ಕೆಲವು ಆಸ್ಪತ್ರೆಗಳು, ಸರ್ಕಾರ ನಿಗದಿಪಡಿಸಿದ ಆಸ್ಪತ್ರೆಗಳಿಗೆ ಕಳಿಸಿದ್ದೀವಿ. ಆಲ್ರೆಡಿ ಆ ಅಂಗಾಂಗಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿ ಇಷ್ಟೊತ್ತಿಗೆ ಮುಗಿಸಿರ್ತಾರೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.